ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಗ್ಗೆನೆ ಒಂದು 6:30-7 ಮಾರ್ಕೆಟ್ಗೆ ಹೋಗಿದ್ದೆ. ಇಲ್ಲೇ ನಾವು ಇರೋ ಆರ್ಮಿ ಕ್ಯಾಂಟೀನ್ದ ಸ್ವಲ್ಪನೇ ದೂರದಲ್ಲಿರೋ ಅಂಥ ಒಂದು ಮಾರ್ಕೆಟ್ ಅಂತನಾದರೂ ಹೇಳ್ಬೋದು. ಇಲ್ಲ, ಮಾರ್ಕೆಟ್ ಅನ್ನೋದಕ್ಕಿಂತ ಮಂಡಿ ಅಂದರೆ ತುಂಬ ಬೆಟರ್ ಇರುತ್ತೆ. ಯಾಕೆ ಅಂತ ಅಂದರೆ ಇದು ಓನ್ಲಿ 2 hours ಅಷ್ಟೇ ನಡೆಯೋದು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ. ಆ ಸಮಯದಲ್ಲಿ ಯಾರಾದರೂ ಹೋದರೆ ತರಕಾರಿ ತೊಗೊಳಕ್ಕೆ ನಮಗೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಮತ್ತು ಬಲ್ಕಾಗಿ ತೊಗೋಬೇಕು ಅಂದರೆ ಕೆಲವ್ರು ಮಾತ್ರ ಸಿಂಗಲಾಗಿ ಕೊಡ್ತಾರೆ. ಎಲ್ಲ ಡೈರೆಕ್ಟ್ ಹಳ್ಳಿ ಕಡೆಯಿಂದಲೇ ತೊಗೊಬಂದು ಮಾರ್ತಾ ಇರ್ತಾರೆ. ಯಾರು ಏಜೆಂಟ್ ಅಥವಾ ಮಧ್ಯವರ್ತಿಗಳ ಮೂಲಕ ಯಾರೂ ಮಾರ್ತಾ ಇರಲ್ಲ, ಡೈರೆಕ್ಟಾಗಿ ಮಾರ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ನಮಗೆ ಕಡಿಮೆಗೆ ಸಿಗುತ್ತೆ. ಮತ್ತು ಹೇಳ್ದಾಗೆ ಬಲ್ಕಾಗಿ ತೊಗೋಬೇಕು, ಜಾಸ್ತಿ ತೊಗೋಬೇಕು. ಸಪೋಸ್ ಒಂದು 5 kg ಈ ಥರ. ಫ್ರೂಟ್ಸ್ ಎಲ್ಲ ಆದರೆ 1-2-3 kgs ಈಗೆಲ್ಲ ತೊಗೋಬೋದು. ಬಟ್ ಈ ತರಕಾರಿಗಳಲ್ಲೆಲ್ಲ ಆದರೆ ಸ್ವಲ್ಪ 2 kg 3 kg ಈ ಥರ ಅದ್ರ ಮೇಲ್ಗಡೆ ತೊಗೊಂಡ್ರೆ ನಮಗೆ ಸ್ವಲ್ಪ ತುಂಬಾ ಕಡಿಮೆಗೆ ಬೀಳುತ್ತೆ. ಇವಾಗ ಅಂದ್ಕೊಳ್ಳಿ, ನಾನು ಇವಾಗ ಒಂದು ಟೊಮೊಟೊ ಹಣ್ಣಿಗೆ 50 rupees ಬೆಳಗ್ಗೆ ನನ್ನ ಟೈಮಿಂಗ್ಸ್ ಏನು 6 to 8 ಮಧ್ಯೆ ಹೋದಾಗ 50 rupees ಕೊಟ್ಟು ತೊಗೊಬಂದಿದ್ದೀನಿ. ಅದೇ ನೀವು 8 ಗಂಟೆ ಇಲ್ಲಾಂದರೆ 9 ಇಲ್ಲೂ ಆಲ್ಮೋಸ್ಟ್ ಅಲ್ಲೂ ತರಕಾರಿ ಶಾಪೆಲ್ಲ ಓಪನ್ ಆಗೋದು 9:30 ಮೇಲೇ. ಅವರು ತೊಗೊಬಂದು ಇದೇ ಮಂಡಿಯಿಂದ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅವರು ಮಾರಬೇಕಾದ್ರೆ ನಮ್ಗೇನು ಮಾಡಿಬಿಡ್ತಾರೆ, ಇವಾಗ ನಾನು 50 rupeesiಗೆ ಟೊಮೊಟೊ ತೊಗೊಬಂದಿದ್ದೀನಿ ಅಂತಂದರೆ ಒಂದು 70 rupees 20 rupees ಇಡ್ತಾರೆ. ಯಾಕೆಂದರೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಬೇಕು. ಬಟ್ ಒಂದ್ರ ಮೇಲೆ ಇಡಲ್ಲ, ಎಲ್ಲದ್ರ ಮೇಲೂ ಇಡ್ತಾರೆ. ಈಗ ನಾನು ಅಲ್ಲಿ ನನ್ನ ಪಕ್ಕದಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಕಟ್ಟಿದ್ದೆ ಅಲ್ವಾ, ಆ ಕೊತ್ತಂಬರಿ ಸೊಪ್ಪು ನನಗೆ 10 rupeesiಗೆ ಸಿಕ್ಕಿದೆ. ಅದೇ ನೀವು 8 ಗಂಟೆ ಮೇಲೆ ಹೋಯ್ತು ಅಂತಂದರೆ 40 rupees, ಆ ಪೂರ್ತಿ ಬಂಡಲ್ಗೆ 40 rupees ಆಗಿರುತ್ತೆ. ಅಷ್ಟೇ ಡಿಫ್ರೆನ್ಸು. ಅಷ್ಟೇ ಅಲ್ಲ, ಅದು ತುಂಬಾ ಕಾಸ್ಟ್ಲಿ. ನಾವಂಗೆ ಅನ್ಕೋತೀವಿ ಅಷ್ಟೇ. ಊರ ಕಡೆ ಆದರೆ ಇದಕ್ಕಿಂತ ತುಂಬ ಸಣ್ಣ ಕಟ್ಟಿಗೆ ನಾವು 10 ರೂಪಾಯಿ 15 ರೂಪಾಯಿ ಒಂದೊಂದು ಸಲ ಕೊತ್ತಂಬರಿ ಸೊಪ್ಪು ಸಿಗೋದೇ ಇಲ್ಲ. ಆ ಥರ ಇರುತ್ತೆ, ಅಷ್ಟು ಡಿಮ್ಯಾಂಡ್ ಇರುತ್ತೆ. ಬಟ್ ಇಲ್ಲಿ ಸಿಗುತ್ತೆ, ನಾಟಿ ಏನಲ್ಲ, ಮಾಮೂಲಿ ಏನು ಹೈಬ್ರಿಡ್ ಅಂತ ಏನು ಹೇಳ್ತಾರೆ ಕೊತ್ತಂಬರಿ ಸೊಪ್ಪು, ಆ ಥರ ಕೊತ್ತಂಬರಿ ಸೊಪ್ಪು. ಎಲ್ಲ ಥರ ತರಕಾರಿನೂ ಸಿಗುತ್ತೆ. ಬಟ್ ಹಸಿ ಕಾಳು ಒಂದು ಸಿಗಲ್ಲ, ಅದು ಒಂದು ಬೇಜಾರು ನಮ್ಮ ಸೌತ್ ಅವ್ರಿಗೆ, ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ಇರೋರಿಗೆ. ಮತ್ತು ನಾನು ಇಲ್ಲಿ ಎಲ್ಲ ಥರ ತರಕಾರಿನ ತೊಗೊಬಂದೆ. ಯಾಕೆ ಅಂದರೆ ಮಂಜು ಇಲ್ದಿರೋ ಕಾರಣ 1 ತಿಂಗಳು ಅವರು ಹೊರಗಡೆ ಟ್ರೈನಿಂಗಿಗೆ ಹೋಗಿರೋದ್ರಿಂದ ಎಲ್ಲದನ್ನು ನಾನೇ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ತರಕಾರಿ ಆಗಿರ್ಬೋದು, ಮನೆಗೆ ದಿನಸಿ ಐಟಮು, ಹಾಲು, ಪ್ರತಿಯೊಂದೂ ನನ್ನ ಜವಾಬ್ದಾರಿ ಆಗಿತ್ತು. ಸೊ ಒಂದು ವಾರಕ್ಕೆ ಎಷ್ಟು ಬೇಕು, ಇದು ಆಲ್ಮೋಸ್ಟ್ ಅಲ್ಲಿ ನನಗೊಂದು 15 days ಬಂತು, ಏನು ಪ್ರಾಬ್ಲಮ್ ಇಲ್ಲ. ಈ ಚಳಿ ಇರೋದ್ರಿಂದ ಅಷ್ಟು ಬೇಗ ತರಕಾರಿಗಳು ಕೂಡ ಏನು ಹಾಳಾಗಲ್ಲ. ಹಂಗಾಗಿ ನಾನು ಬೆಂಡೆಕಾಯಿ, ಮೂಲಂಗಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಪಾಲಕ್ ಈ ಥರ ತುಂಬ ಐಟಮ್ಸ್ಗಳೆಲ್ಲನೂ ನಾನು ತೊಗೊಬಂದು ಸ್ಟೋರ್ ಮಾಡಿ ಇಟ್ಕೊಂಡೆ. ಇದು ಆಲ್ಮೋಸ್ಟ್ ಅಲ್ಲಿ ನನಗೆ 10 to 15 days ಅಂತೂ ಬಂದೇ ಬರುತ್ತೆ. ಮಗುನ ಸ್ಕೂಲಿಗೆ ಕಳಿಸೋದ್ರಿಂದ ನಾನು ಪದೇ ಹೋಗಿ ತೊಗೊಬರ್ಲಿಕ್ಕೂ ಆಗಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪ ಗ್ರಾಸರೀಸ್ನೂ ಕೂಡ ನಾನು ಪರ್ಚೇಸ್ ಮಾಡಿಬಿಟ್ಟೆ. ಕ್ಯಾಂಟೀನಲ್ಲಿ ಸ್ವಲ್ಪ, ಮತ್ತು ದಿನಸಿ ಅಂಗಡಿಯಲ್ಲಿ ಏನೇನು ಐಟಮ್ಸ್ ಬೇಕು ಸ್ವಲ್ಪನೇ, ತುಂಬಾ ಏನು ಬೇಕಾಗಲ್ಲ. ನಾನು ಪಾಪು ಇರೋದ್ರಿಂದ ನಮ್ಮಿಬ್ಬರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಾನು ಸ್ವಲ್ಪ ತೊಗೊಬಿಟ್ಟು ಬಂದೆ. ಕ್ಯಾಂಟೀನ್ 1-2 ಕಡೆ ಕ್ಯಾಂಟೀನ್ಗೆ ಹೋಗಿ, ಮತ್ತು ಇನ್ನೊಂದು ಕಡೆ ದಿನಸಿ ಅಂಗಡಿಗೆ ಹೋಗಿ ತೊಗೊಬಂದಿದ್ದು. ಮತ್ತು ಒಂದು ವಿಷಯ ಏನಪ್ಪ ಅಂದರೆ, ನಾನು ಹೆಣ್ಮಕ್ಳಿಗೋಸ್ಕರ ಏನು ಹೇಳ್ತೀನಿ ಅಂತ ಅಂದರೆ, ಈ ವಿಡಿಯೋದ ಮೂಲಕ ದಯವಿಟ್ಟು ಹೆಣ್ಮಕ್ಳು ಒಂದು ಸಣ್ಣ ವಿಚಾರಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಗಂಡನ ಮೇಲಾಗಿರ್ಬೋದು, ಇಲ್ಲ ಅಪ್ಪ ಅಮ್ಮನ ಮೇಲಾಗಿರ್ಬೋದು, ಇಲ್ಲ ತಮ್ಮ ಅಣ್ಣ, ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನಿಮಗೆ ಪ್ರತಿ ವಿಚಾರದಲ್ಲೂ ನೀವು ಈಗಿನ ಹೆಣ್ಮಕ್ಳಂತೂ ತುಂಬ ಇಂಡಿಪೆಂಡೆಂಟ್ ಆಗಿದ್ದಾರೆ. ಬಟ್ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡೋದನ್ನು ಕಲೀರಿ. ಫಿನಾನ್ಷಿಯಲಿ ಆಗಿರ್ಬೋದು, ಅಥವಾ ನಿಮಗೆ ನೀವೊಂದು ಮನೆ ಲೀಡ್ ಮಾಡ್ತಿದ್ದೀರಾ ಅಂತಂದ್ರೂ ಅದನ್ನು ಕೂಡ ಇಂಡಿಪೆಂಡೆಂಟಾಗಿ ಲೀಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಎಲ್ಲ ಟೈಮಲ್ಲೂ ಅವರೇ ಇರ್ತಾರೆ, ಅವರೇ ನಮಗೆ ಮಾಡ್ತಾರೆ, ಅವರೇ ಮಾಡಬೇಕು ಅಂತ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ನನ್ನ ಪ್ರಕಾರ. ನಾನು ಈ ನಡುವೆ ಕಲ್ತಿರೋದು ಅದೇ ಪಾಠನ.
ಬಿಕಾಸ್ ಏನು ಪ್ರತಿಯೊಂದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗೋದು, ಗಂಡನ ಮೇಲೆ ಡಿಪೆಂಡ್ ಆಗೋದು ನನ್ನ ಪ್ರಕಾರ ಈಗೀಗ ತಪ್ಪು ಅನ್ನಿಸ್ತಿದೆ. ಬಿಕಾಸ್ ಇಲ್ಲಿ ನಾನು ಒಬ್ಬಳು ಅಂತ ಅಲ್ಲ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಅದರಲ್ಲಿ 100 ಜನದಲ್ಲಿ ಆಲ್ಮೋಸ್ಟ್ ಅಲ್ಲೂ 40% ಲೇಡೀಸು ತುಂಬ ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ. ವಿತ್ ಅವರು ಫಿನಾನ್ಷಿಯಲಿ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ. ಒಂದು ಡ್ಯಾನ್ಸ್ ಹೇಳ್ಕೊಡೋದಿರ್ಬೋದು, ಒಂದು ಪಾರ್ಲರ್ ಹೇಳ್ಕೊಡೋದಿರ್ಬೋದು, ಪ್ರತಿಯೊಂದರಲ್ಲಿ ಈಗ ಯಾವುದಕ್ಕೂ ಯಾರು ಏನು ಕಡಿಮೆ ಇಲ್ಲ. ಬಟ್ ಎಲ್ಲನೂ ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ. ಅದನ್ನು ನೋಡಿದ್ಮೇಲೆ ನನಗನ್ಸಿದ್ದು ಇಂಡಿಪೆಂಡೆಂಟಾಗಿರಬೇಕು, ಮಾಡಬೇಕು ಅಂತೇಳ್ಬಿಟ್ಟು ಇದಿಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ತಪ್ಪು ತಿಳ್ಕೊಬೇಡಿ. ಹಂಗಂತ ನಾನು ಇಂಡಿಪೆಂಡೆಂಟಾಗಿಲ್ಲ ಹೆಣ್ಮಕ್ಳು ಅಂತ ಹೇಳ್ತಿಲ್ಲ. ಈಗಿನ ಜನ್ರೇಷನಲ್ಲಿ ತುಂಬ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ದುಡಿತಾ ಇದ್ದಾರೆ. ಅದು ಒಂಥರ ಒಳ್ಳೆಯ ವಿಚಾರನೇ. ಮತ್ತು ಇಲ್ಲಿ ನಾನು ಎಲ್ಲ ಥರ ಗ್ರಾಸರಿ ಎಲ್ಲ ಏನೇನು ಬೇಕಿತ್ತು ಎಲ್ಲ ತೊಗೊಬಂದಿದ್ದೀನಿ. ಸ್ವಲ್ಪ ಒಂದು ಮಂತಿಗೆ ಆಗೋಷ್ಟು ಗ್ರಾಸರಿನ ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ ಆ ಥರ. ಮತ್ತು ಅದ್ವಿ ಸ್ಕೂಲ್ಗೆ ಹೋಗೋದ್ರಿಂದ ನನಗೆ ಒಂದು ಸಣ್ಣ ಪುಟ್ಟ ಐಟಮ್ಸ್ಗೂ ನಾನು ಹೋಗಿ ಬರಬೇಕು ಅನ್ನೋ ಥರ ಆಗಬಾರ್ದು ಅಂತೇಳ್ಬಿಟ್ಟು ಈ ಖಾರ ಪುಡಿ, ಈ ಕಬಾಬ್ ಪೌಡರ್ ಇದೆಲ್ಲ ನಾನು ಊರಿಂದ ತೊಗೊಬಂದಿದ್ದು. ಇನ್ನು ಬಾಕಿದೆಲ್ಲ ಇಲ್ಲೇ ತೊಗೊಂಡಿರೋ ಅಂಥದ್ದು ಕ್ಯಾಂಟೀನಲ್ಲಿ ಮತ್ತು ಹೊರ್ಗಡೆ ಹೋಗಿ ತೊಗೊಬಂದಿದ್ದಷ್ಟೇ. ಪ್ರತಿಯೊಂದು ಬೇಕಾಗುತ್ತೆ. ಇಲ್ಲ ನಾನು ಅಂಗಡಿಗೆ ಹೋಗ್ತೀನಿ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟರ್ ಬೇಕು. 1 ಕಿಲೋಮೀಟರ್ ದೂರ ಇದೆ, ಅಷ್ಟು ಡಿಸ್ಟೆನ್ಸ್ ಇದೆ. ಮತ್ತು ನಮ್ಮ ಟೈಮಿಂಗ್ಸ್ಗೆ ಅದು ಓಪನ್ ಇರೋಲ್ಲ. ಬೆಳಗ್ಗೆ 10ಇಂದ 1 o'clock ಮತ್ತೆ ಮಧ್ಯದಲ್ಲಿ ಕ್ಲೋಸ್ ಆಗಿರುತ್ತೆ 4 o'clockವರೆಗೂ. 4ಇಂದ ಮತ್ತೆ 9ವರೆಗೂ ಅಷ್ಟೇ. ಇನ್ನು ಚಳಿ ಎಲ್ಲ ಚಳಿಗೆಲ್ಲ ಇನ್ನೂ ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಾರ್ಕೆಟಲ್ಲೂ ಅಷ್ಟೇ, ಇಲ್ಲಿ ಕ್ಯಾಂಟ್ ಒಳಗಡೆನೂ ಅಷ್ಟೇ. ಬೇಗನೆ ಒಂದು 7:30 8ಗೆಲ್ಲ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿರುತ್ತೆ, ಅಷ್ಟು ಚಳಿ ಇರುತ್ತೆ. ಹಂಗಾಗಿ ನಾನು ಈ ಚಳಿ ಇರೋದ್ರಿಂದ ಮಗು ಕರ್ಕೊಂಡು ಪದೇ ಹೋಗಿ ಬರೋದು ಚೆನ್ನಾಗಿ ಅನಿಸಲ್ಲ ಅಂಥೇಳ್ಬಿಟ್ಟು ನಾನೇ ಹೋಗಿ ತೊಗೊಬಂದೆ. ಇಷ್ಟೇ ಆಗಿತ್ತು ನನ್ನ ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.